ಬೀಡ್ ಬ್ರೇಸ್ಲೆಟ್ ಈ ಥರ ಬೀಡ್ಸ್ ಇರುತ್ತಲ್ಲ, ಇದ್ರ ಬ್ರೇಸ್ಲೆಟ್ ಮಾಡೋದು ಹೇಗೆ ಅಂತ ನೋಡೋಣ. ನಿಮಗೆ ಯಾವ ಕಲರ್ದು ಬೀಡ್ಸ್ ಬೇಕು ಆ ಥರದ್ದು ಬೀಡ್ಸನ್ನೆಲ್ಲ ತೊಗೊಂಡ್ಬಿಟ್ಟು ಒಂದು ಸೀಸರು, ಆಮೇಲೆ ಈ ಕ್ರಿಸ್ಟಲ್ಲಿಗಂತಲೇ ಯೂಸ್ ಮಾಡುವಂಥ ಈ ಥ್ರೆಡ್ ಬರುತ್ತಲ್ವ, ಈ ಥರ ತೊಗೊಳ್ಳಿ. ಇದು ಬಂದ್ಬಿಟ್ಟು ಸುಮಾರು ಸೈಜಸಲ್ಲಿ ಸಿಗುತ್ತೆ. ನಾನು ಸದ್ಯಕ್ಕೆ ಇವಾಗ 1.0 ತೊಗೊತಾ ಇದ್ದೀನಿ. ಸುಮಾರು ಬರುತ್ತೆ, ಅಂದರೆ ಸೈಜ್ ವೈಸ್ ಎಲ್ಲ ಬರುತ್ತೆ. ಇದು ಸ್ಮಾಲ್ ಥ್ರೆಡ್, ತುಂಬ ಚಿಕ್ಕ ಚಿಕ್ಕದಕ್ಕೆ ಹಾಕೋದಕ್ಕೆ ಯೂಸ್ ಆಗುತ್ತೆ. ಇದು ಬಂದ್ಬಿಟ್ಟು ನಾರ್ಮಲ್ ಇಷ್ಟು ದಪ್ಪ ಇರೋ ಬೀಡ್ಸಿಗೆ ಯೂಸ್ ಮಾಡ್ತೀವಿ. ನಾನು ಯೂಸ್ ಮಾಡ್ತಿರೋದು 1.0. ಇವಾಗ ಈ ಬೀಡ್ಸ್ ಇರುತ್ತಲ್ವಾ, ನಿಮಗೆ ಎಷ್ಟು ಸೈಜ್ ಬೇಕು, ಯಾವ ಸೈಜಿಗೆ ಬೇಕು ಅಂತ ಅದ್ರ ಬೇಸಸ್ ಮೇಲೆ ನೀವು ಅದನ್ನು ಕೌಂಟ್ ಮಾಡಿಬಿಟ್ಟು ಹಾಕ್ಕೊಬೇಕಾಗುತ್ತೆ. ಈಗ ನಾರ್ಮಲ್ ನಮ್ಮ ಸೈಜಿನ ಬ್ರೇಸ್ಲೆಟ್ಸ್ ಅಂದರೆ ಒಂದು 21 ಬೇಕಾಗುತ್ತೆ. ಈ ಥರ ಬಿಗ್ ಸೈಜು ಇದು ಬೀಡ್ಸ್ ಹಾಕೋದಕ್ಕೆ 21 ಬೇಕು. ಪದೇ 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 ಹಾಕ್ಬಿಟ್ಟು ಎಣಿಸ್ಕೊಳ್ಳೋಕ್ಕಿಂತ ಒಂದು ಸತಿ ಒಂದು 21ನ ಎಣಿಸ್ಕೊಂಬಿಟ್ಟು ಒಂದು ಬೌಲಲ್ಲಿ ಈ ಥರ ಒಂದು ಬೌಲಲ್ಲಿ ಹಿಂಗೆ ಹಾಕ್ಕೊಂಬಿಡಿ. ನಾನು 21 ಬೀಡ್ಸ್ ತೊಗೊಂಡಿದ್ದೀನಿ. ಇದು ನನ್ನ ಸೈಜ್ದು. ನಮಗಿಂತ ಸಣ್ಣ ಇದ್ದಾರೆ ಅಂದರೆ ಒಂದು 19 20 ಹಾಕ್ಕೊಳ್ಬೇಕಾಗುತ್ತೆ. ಅಥವಾ ಬಾಯ್ಸಿಗೆ ಅಂದರೆ ಸ್ವಲ್ಪ ದಪ್ಪ ಇದ್ದರೆ ಆಲ್ಮೋಸ್ಟ್ 24 ತನಕನೂ ಹೋಗುತ್ತೆ. ಹಾಕ್ಕೊಳ್ಳೋಣ. ನಾನು ಮುಂಚೆ ಎಲ್ಲ ಇದನ್ನ ಎಣಿಸ್ಕೊಂತಿರ್ಲಿಲ್ಲ. ಹಾಕ್ಬಿಟ್ಟು ಪದೇ 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 ಕೌಂಟ್ ಮಾಡ್ತಿದ್ದೆ. ತುಂಬ ಟೈಮ್ ವೇಸ್ಟ್ ಆಗ್ತಿತ್ತು. ಸೊ ಈ ಥರ ಒಂದು ಬೌಲಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ, ಅಥವಾ ಇದರಲ್ಲೇ ಒಂದು ಪೋರ್ಷನಲ್ಲಿ ನಾವು ಹಾಕ್ಕೊಂಡ್ಬಿಟ್ರೆ, ಅಪ್ಪಿತಪ್ಪಿ ಮಾತಾಡ್ತಾ ಏನಾದರೂ ಯಾರು ಬಂದು ಮಾತಾಡ್ಸಿದ್ರು ಏನೋ ಆದ್ರೂ ಕೌಂಟ್ ಎಲ್ಲ ಮಿಸ್ ಆಗಲ್ಲ. ಇದೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ, ಅಥವಾ ನೀವು ನಾರ್ಮಲ್ ಸ್ಟೋರ್ಸಲ್ಲೂ ಸಿಗುತ್ತೆ. ನೀವೇನಾದರೂ ಇದು ಬಿಸ್ನೆಸ್ ಥರ ಮಾಡ್ಕೋಬೇಕು ಅಂದರೆ ಮಾತ್ರ ಚಿಕ್ಕಪೇಟೆ ಅಥವಾ ಮಾರ್ಕೆಟಿಗೆ ಹೋಗ್ಬಿಟ್ಟು ಅಲ್ಲಿ ಹೋಲ್ಸೇಲಿಗೆ ತೊಗೊಬಂದ್ಕೊಳ್ಳಿ. ನಾರ್ಮಲ್ ಈಗ ಶಾಪ್ಸಲ್ಲೆಲ್ಲ ತೊಗೊಂಡ್ರೆ ಸ್ವಲ್ಪ ಜಾಸ್ತಿನೇ ಬೀಳುತ್ತೆ. ಬಿಕಾಸ್ ಅದು ರೀಟೇಲ್ ಆಗಿರುತ್ತಲ್ಲ, ನೀವು ಹೋಲ್ಸೇಲ್ ಶಾಪ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾರ್ಮಲಾಗಿ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಈಗ 21 ಬೀಡ್ಸ್ ಹಾಕಿದ್ದೀನಿ. ಇಷ್ಟು ಹಾಕಿದ್ಮೇಲೆ ಈ ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ಳಿ. ವೇಸ್ಟ್ ಆಗುತ್ತೆ ಅಂತ ಏನು ಅನ್ಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪ ಜಾಸ್ತಿ ಬಿಟ್ಬಿಟ್ಟು ಈ ಥರ ಹೀಗೆ ಒಂದು ರೌಂಡ್ ಈ ಥರ ನಾಟ್ ಹಾಕ್ಕೊಂಡು, ಅಂದರೆ ಇಷ್ಟೇ. ಆಮೇಲೆ ನೆಕ್ಸ್ಟ್ ಹಾಕಬೇಕಾದ್ರೆ ಅದನ್ನು ನೆಕ್ಸ್ಟು ಒಂದು ಸತಿ ಟರ್ನ್ ಮಾಡಿ, ಆಮೇಲೆ ಇನ್ನೊಂದು ಸಲ ಟರ್ನ್ ಮಾಡಿ. ಈ ಥರ ಇಲ್ಲಿ ಇಟ್ಕೊಂಡ್ಬಿಟ್ಟು ಅದು ಕ್ಲೋಸ್ ಆಗೋ ಟೈಮಲ್ಲೇ ಅದನ್ನು ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಈ ಥರ ನಾಟ್ ಮಾಡ್ಕೊಳ್ಳಿ. ಆವಾಗ ಅದು ಬಿಚ್ಚಲ್ಲ. ಇದು ಡಬಲ್ ನಾಟ್ ಹಾಕ್ಕೊಂಡ್ರೇ ಬೆಸ್ಟು. ಫಸ್ಟ್ ಒಂದು ನಾರ್ಮಲ್ ನಾಟ್ ಹಾಕಿ ಆಮೇಲೆ ಈ ಥರ ಹಾಕ್ಕೊಳ್ಳಿ. ಅದ್ರ ನೆಕ್ಸ್ಟ್ ಬೇಕಿದ್ರೆ ಇನ್ನೊಂದು ಸತಿ ಹಿಂಗೆ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಇದರಿಂದ ಬ್ರೇಸ್ಲೆಟ್ ಬಿಚ್ಕೊಳ್ಳಲ್ಲ. ನಾರ್ಮಲ್ ಆಗಿ ನಾಟ್ ಹಾಕೋದ್ರಿಂದ ಅದು ಬೇಗ, ಅಂದರೆ ನಾರ್ಮಲ್ ನೀವೇನು ಅದನ್ನೇನು ಜಾಸ್ತಿ ಟ್ರೈ ಮಾಡೋದು ಬೇಡ, ಜಸ್ಟ್ ಹಾಕ್ಕೊಳ್ತಿದ್ದಂಗೆ ಅದು ಬಿಚ್ಕೊಂಡ್ಬಿಡುತ್ತೆ. ಸೊ ಇವಾಗ ಇದನ್ನು ಈ ತುದಿಗೇನೆ ಆಲ್ಮೋಸ್ಟ್ ಹಿಂಗೆ ಕಟ್ ಮಾಡ್ಕೊಳ್ಳಿ. ತುಂಬ ಮುಂದೆ ಇದೂ ಬೇಡ, ತುಂಬ ಲಾಸ್ಟಿಗೆ ಬೇಡ, ಅದು ಕಾಣಿಸ್ಬಾರ್ದು. ಆಲ್ಮೋಸ್ಟ್ ಇಷ್ಟಿದ್ರೆ ಓಕೆ, ನಾರ್ಮಲ್ಲು. ಈಗ ಇದು ನನ್ನ ಸೈಜಿಗೆ ಪ್ರಿಪೇರ್ ಮಾಡ್ಕೊಂಡಿರೋದು. ಈಗ ನೋಡಿ, ನಾನು ಇದಿಷ್ಟು ಮಾಡ್ಕೊಂಡಿದ್ದೀನಿ. ಇದರಲ್ಲೆಲ್ಲ ಡಿಫ್ರೆಂಟ್ ಕಲರ್ಸ್ ಇದೆ. ಆಲ್ಮೋಸ್ಟ್ ಇದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಮಾಡಿದ್ದೀನಿ. ಇದು ಆವಾಗಷ್ಟೇ ಪಿಂಕ್ ತೋರಿಸಿದ್ನಲ್ಲ ಅದು. ಇದು ಟ್ರಾನ್ಸ್ಪರೆಂಟ್ ಬ್ಲ್ಯಾಕಲ್ಲಿ ಈ ಥರ ಡಬಲ್ ಶೇಡ್ಸಲ್ಲಿ ಬರುತ್ತೆ.
ಇದು ನಾರ್ಮಲ್ ಈ ಬೀಟ್ಗಿಂತ ಕಮ್ಮಿ ರೇಟ್ಗೆ ಸಿಗುತ್ತೆ ಇದು ಆಲ್ಮೋಸ್ಟು. ಇದು ಡಬಲ್ ಇದು ಮಾಡಬೇಕಾದ್ರೆ ಮತ್ತು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದಕ್ಕೆಲ್ಲ ಲಾಕೆಟ್ಗಳನ್ನ ಸಪ್ರೇಟಾಗಿ ಸಿಗುತ್ತೆ, ಲಾಕೆಟ್ಸ್ ಎಲ್ಲ ಸಪ್ರೇಟಾಗಿ ಸಿಗುತ್ತೆ. ನೀವು ಅದನ್ನು ಎಕ್ಸ್ಟ್ರಾ ಕೊಂಡ್ಕೊಂಡ್ಬಿಟ್ಟು ಮಾಡ್ಕೋಬೇಕಾಗುತ್ತೆ. ಈ ಥರ ಎಲ್ಲ ಬಟರ್ಫ್ಲೈ ಬ್ರೇಸ್ಲೆಟು, ಇದು ಲಾಕೆಟ್ಸು, ಆಮೇಲೆ ಪಾಂಡಾ ಇದು ಲಾಕೆಟು ಸುಮಾರು ಸಿಗುತ್ತೆ, ತುಂಬ ಥರದ ಸಿಗುತ್ತೆ. ವೈಟ್ ಈ ಥರ ಕಾಂಬಿನೇಷನು ಮಾಡ್ಕೊಬೋದು. ವೈಟ್ ಮತ್ತು ಗ್ರೀನ್ ಟ್ರಾನ್ಸ್ಪರೆಂಟ್ ಇದು ಈ ಥರ ಬಿಗ್ ಒನ್ ಸ್ಮಾಲ್ ಒನ್ ಮಿಕ್ಸ್ ಮಾಡಿಬಿಟ್ಟು ಮಾಡ್ಕೊಬೋದು. ಆಮೇಲೆ ಇದು ಬಂದುಬಿಟ್ಟು ನನ್ನೊಂದು ಸರ ಕಟ್ಟಾಗಿತ್ತು, ಸೊ ಅದನ್ನು ಯೂಸ್ ಮಾಡಿಬಿಟ್ಟು ಮಾಡಿರೋದು, ಚಿಕ್ಕ ಮಕ್ಕಳು ಸೈಜಿಗೆ ಮಾಡಿರೋದು. ಈ ಥರ ಇದೆ. ಆಮೇಲೆ ನಾರ್ಮಲ್ ಇದೆಲ್ಲ ಫ್ಲವರ್ದು ಲಾಕೆಟ್ ಎಲ್ಲ ಹಾಕಿದ್ದೀನಿ. ಸೊ